ಸ್ನೇಹಿತರೆ ಹಾಗೂ 5ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 5ನೇ ತರಗತಿಯ ಗಣಿತದ ಘಟಕವಾದಂತಹ ಅಧ್ಯಾಯ 2 ಶೇಪ್ಸ್ ಅಂಡ್ ಆಂಗಲ್ಸ್ ಆಕೃತಿಗಳು ಮತ್ತು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ 20 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ 30 1 ಮಾರ್ಕ್ಸ್ ಕ್ವೆಶನ್ಸ್ ಅನ್ನು ಚರ್ಚೆ ಮಾಡೋಣ. ಈ ವಿಡಿಯೋ ಬೈಲಿಂಗ್ವಲ್ ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಶೇಪ್ಸ್ ಅಂಡ್ ಆಂಗಲ್ಸ್ಗೆ ಸಂಬಂಧಿಸಿದಂತೆ ಮೊದಲನೇದಾಗಿ 20 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನು ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ಚರ್ಚೆ ಮಾಡೋಣ. ಫಸ್ಟ್ ಕ್ವೆಶನ್, ಅತಿ ಸಣ್ಣ ಆವೃತ್ತಾಕೃತಿಯನ್ನ ಮಾಡಲು ಕನಿಷ್ಠ ಎಷ್ಟು ಬಾಹುಗಳು ಬೇಕು? ಆವೃತ್ತಾಕೃತಿ ಅಂದಾಗ ಮುಚ್ಚಿದ ಆಕೃತಿ, ಉದಾಹರಣೆಗೆ ತ್ರಿಭುಜದಲ್ಲಿ ಮುಚ್ಚಿದ ಆಕೃತಿ, ಇದು ಮುಚ್ಚಿದ ಆಕೃತಿ ಹತ್ರ ತ್ರಿಭುಜ ಅದ ಈ ರೀತಿ ಕೊಟ್ಟೋದ್ರ ಅದು ತೆರೆದ ಆಕೃತಿ ಆಗ್ತದ. ಆವೃತ್ತಾಕೃತಿ ಇವನ್ನೇ ಆಕೃತಿ ಆಗ್ತದೆ. ವೃತ್ತ ಇರ್ಬೋದು, ಚೌಕ ಇರ್ಬೋದು, ಆಯ್ತು, ಇವೆಲ್ಲ ಆವೃತ್ತಾಕೃತಿ ಕರಿತಾವು. ಕನಿಷ್ಠ ಎಷ್ಟು ಬಾಹುಗಳು ಬೇಕಾಗ ಆವೃತ್ತಾಕೃತಿ ರಚನೆ ಮಾಡ್ಬೇಕಾದ್ರೆ ಕನಿಷ್ಠ 3 ಬಾಹುಗಳ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಕನಿಷ್ಠ ಆವೃತ್ತಾಕೃತಿಯಾಗಿ ಉಂಟಾಗೋದನ್ನ ತ್ರಿಭುಜ. 2 ಬಾಹುಗಳಿಂದ ಆವೃತ್ತಾಕೃತಿ ಆಗಲ್ಲ. ಅದರಿಂದ ಇಲ್ಲಿ ರೈಟ್ ಆನ್ಸರ್ ಇಸ್ ವಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, 6 ಬಾಹುಗಳಿರುವ ಆವೃತ್ತಾಕೃತಿಯನ್ನು ಏನೆಂದು ಕರೆಯುವರು? ವಾಟ್ ಇಸ್ ಎ ಕ್ಲೋಸ್ಡ್ ಶೇಪ್ ವಿತ್ 6 ಸೈಡೆಡ್ ಕಾರ್ಡ್? ಆಪ್ಷನ್ ಎ ಪಂಚಭುಜಾಕೃತಿ ಪೆಂಟಾಗೋನ್, ಆಪ್ಷನ್ ಬಿ ಷಡ್ಭುಜಾಕೃತಿ ಹೆಕ್ಸಾಗೋನ್, ಚೌಕ ಸ್ಕ್ವೇರ್, ತ್ರಿಭುಜ ಟ್ರಯಾಂಗಲ್. ರೈಟ್ ಆನ್ಸರ್ ಇಸ್ ಹೆಕ್ಸಾಗೋನ್. ಹೆಕ್ಸಾ ಅಂದ್ರೆ 6 ಬಾಹುಗಳಿರುವ ಆಕೃತಿನ ಹೆಕ್ಸಾಗೋನ್. ಟ್ರಯಾಂಗಲ್, ಟ್ರೈ ಅಂದ್ರೆ 3, ಟೆಟ್ರಾ ಅಂದ್ರೆ 4, ಪೆಂಟಾ ಅಂದ್ರೆ 5, ಹೆಕ್ಸಾ ಅಂದ್ರೆ 6. ಈ ರೀತಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್, ಎಲ್ ಅಕ್ಷರದಂತೆ ಕಾಣುವ ಕೋನ ಯಾವುದು? ವಿಚ್ ಆಂಗಲ್ ಲುಕ್ಸ್ ಲೈಕ್ ದ ಲೆಟರ್? ಲಘು ಕೋನ, ಎಕ್ವಿಟ್ ವಿಶಾಲ ಕೋನ, ಅಬ್ಸ್ಟ್ರಾಕ್ಟ್ ಆಂಗಲ್, ಲಂಬ ಕೋನ, ರೈಟ್ ಆಂಗಲ್, ಸರಳ ಕೋನ, ಸ್ಟ್ರೇಟ್ ಆಂಗಲ್ಸ್. ಎಲ್ ಅಕ್ಷರದಂತೆ ಕಾಣ್ತಕ್ಕಂಥ ಕೋನ ಲಂಬ ಕೋನ. 90 ಡಿಗ್ರಿ ಇರ್ತಕ್ಕಂಥ ಕೋನ ಲಂಬ ಕೋನ ಎಲ್ ಅಕ್ಷರದಂತೆ ಕಾಣ್ತದ. ನೆಕ್ಸ್ಟ್ ಕ್ವೆಶನ್, ಗಡಿಯಾರದಲ್ಲಿ ಸರಿಯಾಗಿ 3 ಗಂಟೆಯಾದಾಗ ಉಂಟಾಗುವ ಕೋನ ಯಾವುದು? ವಾಟ್ ಆಂಗಲ್ ಈಸ್ ಫ್ರಮ್ ಎಕ್ಸಾಕ್ಟ್ 3 o'clock? 3 ಗಂಟೆ ಆದಾಗ ನೋಡ್ರಿ, 3 ಗಂಟೆ ಆದಾಗ ಗಡಿಯಾರದ ಸರಿಯಾಗಿ 3 ಗಂಟೆ ಆದಾಗ ಒಂದು ಗಡಿಯಾರ ಚಿತ್ರವನ್ನ, ಸರಳ ಚಿತ್ರವನ್ನು ತೆಗೆದು ಒಂದು ಗಡಿಯಾರ, ಸಾಮಾನ್ಯ ಗಡಿಯಾರ ತಿಳ್ಕೊಂಡು ಇಲ್ಲಿ 12 ಇರ್ತದೆ, ಇಲ್ಲಿ 3 ಇರ್ತದೆ, ಇಲ್ಲಿ 6 ಇರ್ತದೆ, ಇಲ್ಲಿ 9 ಇರ್ತದೆ. ಸಣ್ಣ ಮುಳು 9ಕ್ಕೆ ಇದ್ದಾಗ, ದೊಡ್ಡ ಮುಳು 12ಕ್ಕೆ ಇದ್ದಾಗ ಅದು 3 ಆಗಿರ್ತದೆ. ಈ ಕೋನ ಎಷ್ಟದಕ್ಕೆ ಇದೆಷ್ಟು? ಲಂಬ ಕೋನ 90 ಡಿಗ್ರಿ ಆಗಿರ್ತದೆ. ರೈಟ್ ಆನ್ಸರ್ ಇಸ್ 90 ಡಿಗ್ರಿ. ರೈಟ್ ಆಂಗಲ್. ಕ್ವೆಶನ್ ನಂಬರ್ 5, ಲಂಬ ಕೋನಕ್ಕಿಂತ ಕಡಿಮೆ ಲೆಸ್ ದೆನ್ 90 ಡಿಗ್ರಿ ಇರುವ ಕೋನವನ್ನು ಏನೆನ್ನರು? 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನ ಏನದ ಕರೆಯಲಾಗ್ತದ? ಆಂಗಲ್ ಲೆಸ್ ದೆನ್ ರೈಟ್ ಆಂಗಲ್ ಇಸ್ ಕಾಲ್ಡ್. ಆಪ್ಷನ್ ಎ ಎಕ್ವಿಟ್ ಆಂಗಲ್, ಅಬ್ಸ್ಟ್ರಾಕ್ಟ್ ಆಂಗಲ್, ರೈಟ್ ಆಂಗಲ್, ಸ್ಟ್ರೇಟ್ ಲೈನ್. ರೈಟ್ ಆನ್ಸರ್ ಲಘು ಕೋನ. ಲಘು ಕೋನ ಅಂತ ಕರೀತೀವಿ. 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದು ಲಘು ಕೋನ. 90 ಡಿಗ್ರಿ ಇದ್ರೆ ಲಂಬ ಕೋನ. 90 ಡಿಗ್ರಿಗಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇದ್ರೆ ವಿಶಾಲ ಕೋನ. 180 ಇದ್ರೆ ಸ್ಟ್ರೇಟ್ ಆಂಗಲ್ ಸರಳ ಕೋನ ಆಗಿರ್ತದ. 6ನೇ ಪ್ರಶ್ನೆ, ಲಂಬ ಕೋನಕ್ಕಿಂತ ಹೆಚ್ಚು ಆದರೆ ಸರಳ ಕೋನಕ್ಕಿಂತ ಕಡಿಮೆ ಇರೋ ಕೋನ ಯಾವುದು? ವಿಚ್ ಆಂಗಲ್ ಇಸ್ ಮೋರ್ ದೆನ್ ರೈಟ್ ಆಂಗಲ್ ಬಟ್ ಲೆಸ್ ದೆನ್ ಸ್ಟ್ರೇಟ್ ಆಂಗಲ್ಸ್? ಆಪ್ಷನ್ ಎ ಎಕ್ವಿಟ್ ಆಂಗಲ್, ಆಪ್ಷನ್ ಬಿ ಅಬ್ಸ್ಟ್ರಾಕ್ಟ್ ಆಂಗಲ್, ಆಪ್ಷನ್ ಸಿ ರೈಟ್ ಆಂಗಲ್, ಆಪ್ಷನ್ ಡಿ ಫುಲ್ ಆಂಗಲ್. ರೈಟ್ ಆನ್ಸರ್ 90 ಡಿಗ್ರಿಗಿಂತ ಹೆಚ್ಚಿರೋದು, 180 ಡಿಗ್ರಿಗಿಂತ ಕಡಿಮೆ ಇರೋದು, ಅದು ಯಾವ್ದಪ್ಪ ಅಂದ್ರೆ ವಿಶಾಲ ಕೋನ ಆಗಿರ್ತದ. ಅಬ್ಸ್ಟ್ರಾಕ್ಟ್ ಆಂಗಲ್ ವಿಶಾಲ ಕೋನ ಆಗಿರ್ತದ. ಪ್ರಶ್ನೆ 7, ಜ್ಯಾಮಿತೀಯ ಪೆಟ್ಟಿಗೆಯಲ್ಲಿರುವ ಕೋನ ಪರೀಕ್ಷಕದ ಆಂಗಲ್ ಟೆಸ್ಟರ್ನ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ಆಂಗಲ್ ಟೆಸ್ಟೆಡ್ ಇನ್ ಯುವರ್ ಜ್ಯೋಮೆಟ್ರಿ ಬಾಕ್ಸ್? ಅಳತೆ ಪಟ್ಟಿ, ವಿಭಾಜಕ, ಕೈವಾರ, ಕೋನಮಾಪಕ. ಅದಕ್ಕೆ ವಿಭಾಜಕ, ಡಿವೈಡರ್ ಅಂತ ಕರಿತಾವೆ. ಡಿವೈಡರ್ ವಿಭಾಜಕ.
ನೆಕ್ಸ್ಟ್ ಕ್ವಶನ್ ನಂಬರ್ 8. ಆಕೃತಿಯಲ್ಲಿ ಬಾಹುಗಳ ಸಂಖ್ಯೆ ಸಮನಾಗಿದ್ದರೂ ಯಾವುದನ್ನ ಬದಲಾಯಿಸಿದರೆ ಆಕಾರ ಬದಲಾಗ್ತದ? ಶೇಪ್ ಚೇಂಜಸ್ ಇಫ್ ವಿ ಚೇಂಜ್ ದ ಡ್ಯಾಶ್ ಇವನ್ ಇಫ್ ಸೈಡ್ಸ್ ರಿಮೇನ್ಸ್ ದ ಸೇಮ್. ಆಪ್ಷನ್ ಎ ಬಣ್ಣ ಕಲರ್, ಆಪ್ಷನ್ ಬಿ ಲೆಂತ್ ಉದ್ದ, ಆಪ್ಷನ್ ಸಿ ಕೋನಗಳು ಎಂಗಲ್ಸ್, ಆಪ್ಷನ್ ಡಿ ನೇಮ್ಸ್. ರೈಟ್ ಆನ್ಸರ್ಸ್ ಕೋನಗಳು ಎಂಗಲ್ಸ್. ಚೌಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಉಂಟಾದ ಕೋನದ ಅಳತೆ ಎಷ್ಟು? ವಾಟ್ ಇಸ್ ದ ಮೇಜರ್ ಆಫ್ ಈಚ್ ಆಂಗಲ್ ಇನ್ ಸ್ಕ್ವೇರ್ ಕಾರ್ನರ್ಸ್? 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ. ರೈಟ್ ಆನ್ಸರ್ ಇಸ್ ಎ 90 ಡಿಗ್ರಿ, 90 ಡಿಗ್ರಿ. ನೆಕ್ಸ್ಟ್ ಕ್ವಶನ್. ಒಂದು ಆಕೃತಿಯಲ್ಲಿ 5 ಬಾಹುಗಳು ಆ 5 ಕೋನಗಳಿದ್ದರೆ ಅದು ಡ್ಯಾಶ್. ಶೇಪ್ಸ್ ವಿತ್ 5 sides, 5 angles is a hexagon, pentagon, quadrilateral, ತ್ರಿಭುಜ, ಟ್ರಯಾಂಗಲ್. ರೈಟ್ ಆನ್ಸರ್ 5 ಬಾಹುಗಳು 5 ಕೋನವಿರ್ತಕ್ಕಂಥದ್ದು ಅದು ಯಾವಪ್ಪ ಅಂದ್ರೆ ಪಂಚಭುಜಾಕೃತಿ, ಪೆಂಟಾಗಾನ್. ಅದು ನೋಡಕ್ಕ ಈ ರೀತಿ ಇರ್ತಕ್ಕಂಥದ್ದು 5 ಭುಜಗಳ ಆಕೃತಿನ ಪೆಂಟಾಗಾನ್. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಲಂಬ ಕೋನವನ್ನು ಕಾಣಬಹುದು? ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಎ ರೈಟ್ ಆಂಗಲ್ ಪೀಸ್? ಸೀಸರ್, ಕತ್ತರಿ, ಗಣಿತ ಪುಸ್ತಕದ ಮೂಲೆ, ಕಾರ್ನರ್ ಆಫ್ ಮ್ಯಾಸ್ ಬುಕ್, ಗಾಳಿಪಟ, ಕೈಟ್, ಭಾಗ್ಯದ ಕೀ, ಬೆಂಡ್ ಆರ್ಮ್. ರೈಟ್ ಆನ್ಸರ್ ಇಸ್ ಗಣಿತದ ಪುಸ್ತಕದ ಮೂಲೆ, ಕಾರ್ನರ್ ಆಫ್ ಎ ಮ್ಯಾಸ್ ಬುಕ್. ಲಂಬ ಕೋನದ ಅರ್ಧದಷ್ಟುದ ಅಳತೆ ಎಷ್ಟು? ವಾಟ್ ಇಸ್ ದ ಮೇಜರ್ ಆಫ್ ಹಾಫ್ ಆಫ್ ದ ರೈಟ್ ಆಂಗಲ್? 45 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ. ರೈಟ್ ಆನ್ಸರ್ 45 ಡಿಗ್ರಿ, 45 ಡಿಗ್ರಿ. ಬೆಂಕಿ ಕಡ್ಡಿಗಳು ಮೂಲೆಗಳಲ್ಲಿ ಉಂಟು ಮಾಡುವ ಜಾಗವನ್ನು ಏನೆಂದು ಕರೆಯುವರು? ವಾಟ್ ಇಸ್ ದ ಸ್ಪೇಸ್ ಕ್ರಿಯೇಟೆಡ್ ಬೈ ಮ್ಯಾಚ್ ಸ್ಟಿಕ್ಸ್ ಎಟ್ ಕಾರ್ನರ್ ಕಾಲ್ಡ್? ಬಾಹು, ಕೋನ, ಶೃಂಗ, ವಿಸ್ತೀರ್ಣ. ರೈಟ್ ಸೈಡ್ angles, vertex, area. Right answer is the angles, ಕೋನ. ಕ್ವಶನ್ ನಂಬರ್ 14. ಗಡಿಯಾರದಲ್ಲಿ 2 ಗಂಟೆಯಾದಾಗ ಮುಳ್ಳುಗಳ ನಡುವೆ ಇರುವ ಕೋನ ಎಷ್ಟು? angle between clock hands at 2 o'clock is ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ. ರೈಟ್ ಆನ್ಸರ್ ಲಘು ಕೋನ is ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೇತುವೆಗಳು ಮತ್ತು ವಿದ್ಯುತ್ ಕಂಬಗಳಲ್ಲಿ ಯಾವ ಆಕೃತಿಯನ್ನು ಹೆಚ್ಚಾಗಿ ಬಳಸಲಾಗ್ತದೆ? Which shape is mostly used in bridges and towers? Triangles, square, circle, rectangles. Right answer triangles, ತ್ರಿಭುಜ. ರೈಟ್ ಆನ್ಸರ್ ಇಸ್ ಟ್ರಯಾಂಗಲ್, ತ್ರಿಭುಜ. ನೆಕ್ಸ್ಟ್, ತ್ರಿಭುಜ ಏಕೆ ಆದ್ಯತೆ ನೀಡಲಾಗ್ತದ? ವೈ ಇಸ್ ದ ಟ್ರಯಾಂಗಲ್ ಪ್ರಿಫರ್ಡ್ ಇನ್ ಸ್ಟ್ರಕ್ಚರ್ಸ್? ನೋಡಲು ಸುಂದರ, ಒತ್ತಡ ಬಿದ್ದರೂ ಆಕಾರ ಬದಲಾಗುವುದಿಲ್ಲ, ಡಸ್ ನಾಟ್ ಚೇಂಜ್ ಶೇಪ್ ಈಸಿಲಿ, ಮಾಡಲು ಸುಲಭ, ಈಜಿ ಟು ಮೇಕ್, ಕಡಿಮೆ ಜಾಗ ಬೇಕು. ರೈಟ್ ಆನ್ಸರ್ ಬಿ ಇಸ್ ಎ ರೈಟ್ ಆನ್ಸರ್, ಬಿ ಇಸ್ ಎ ರೈಟ್ ಆನ್ಸರ್. ವಿ ಆಕಾರದಲ್ಲಿರುವ ಕೋನ ಸಾಮಾನ್ಯವಾಗಿ ದ angle in V shape is usually acute angle, obtuse angle, right angle, straight angles. ಈ ಕೋನ ಯಾವಾಗಲೂ ಲಘು ಕೋನ ಆಗಿರ್ತದ, acute angle. ಲಂಬ ಕೋನದ 3ನೇ ಒಂದು ಭಾಗ, 1/3 ಆಫ್ ರೈಟ್ ಆಂಗಲ್, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 45 ಡಿಗ್ರಿ. ರೈಟ್ ಆನ್ಸರ್ 30 ಡಿಗ್ರಿ. ಗಡಿಯಾರದಲ್ಲಿ 6 ಗಂಟೆಯಾದಾಗ ಉಂಟಾಗುವ ಕೋನ ಯಾವುದು? ವಾಟ್ ಇಸ್ ದ angle in formed at 6 o'clock? ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಲಘು ಕೋನ. ನೋಡ್ರಿ, 6 ಗಂಟೆಯಾದಾಗ 12, 3, 6, 9. 6 ಗಂಟೆ ನೋಡಿದಾಗ ಹಿಂಗಿರ್ತದ, ಸರಳ ಕೋನ ಆಗ್ತದ, 180 ಡಿಗ್ರಿ ಆಗ್ತದ.
ಒಂದು ಸರಳ ರೇಖೆಯ ಮೇಲಿರುವ ಕೋನದ ಅಳತೆ. ದ ಆಂಗಲ್ ಆನ್ ಎ ಸ್ಟ್ರೇಟ್ ಲೈನ್ ಇಸ್ 90 degree, 180 degree, 360 degree, 0 degree. Right answer 180 degree. ಕೋನಗಳ ಗುರುತಿಸುವಿಕೆ ಅದರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 120 ಡಿಗ್ರಿ ಇದ್ರೆ ಆ ಕೋನವನ್ನು ಏನು ಕರಿತಾರೆ? ನಮ್ಮ ವಿಶಾಲ ಕೋನ ಅಂತ ಕರೆಯಲಾಗ್ತದ. 10 ಡಿಗ್ರಿ ಇರುವ ಕೋನ ಲಘು ಕೋನ. ಯಾಕಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಎಲ್ಲ ಲಘು ಕೋನ. ಟೇಬಲ್ನ ಮೂಲೆಗಳು, ಟೇಬಲ್ನ ಎರಡು ಅಂಚುಗಳ ನಡುವೆ ಇರ್ತಕ್ಕಂಥ 90 ಡಿಗ್ರಿ ಅದು ಲಂಬ ಕೋನ ಆಗ್ತದ. ಮೀನಿನ ಬಾಯಿ ತೆರೆದಾಗ ಅದು ಲಘು ಕೋನ ಆಗಿರ್ತದೆ, 90 ಡಿಗ್ರಿಗಿಂತ ಕಡಿಮೆ ಇರ್ತದ. ಜಡ್ ಅಕ್ಷರದ ಒಳಕೋನಗಳು ಅವು ಸಹ ಲಘು ಕೋನಗಳಾಗಿರ್ತವೆ. ಏನಾಗಿರ್ತಾವು? ಲಘು ಕೋನಗಳು ಆಗಿರ್ತಾವು. ಯೋಗದ ಧನುರಾಸನ ಅದು ವಿಶಾಲ ಕೋನ ಆಗಿರ್ತದ. ತೆರೆದ ಛತ್ರಿ ಅದು ಸಹ ವಿಶಾಲ ಕೋನ. ಕೈ ಬೆರಳುಗಳ ನಡುವೆ ಇರುವ ಕೋನ ಅದು ಲಘು ಕೋನ. ಲ್ಯಾಪ್ಟಾಪ್ನನ್ನು ತೆರೆದಾಗ ತೆರೆದಿಟ್ಟಾಗ ಅದು ವಿಶಾಲ ಕೋನ ಆಗಿರ್ತದ. ಕತ್ತಿರಿ ತೆರೆದಾಗ ಲಘು ಕೋನ ಆಗ್ತದ. ಇನ್ನು ಶೇಪ್ಸ್ಗೆ ಸಂಬಂಧಿಸಿದಂತೆ, ಆಕೃತಿಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, 8 ಬಾಹುಗಳ ಆಕೃತಿ. 8 ಬಾಹುಗಳನ್ನು ಹೊಂದಿರತಕ್ಕಂಥದ್ದು 8 sided pictures is called octagon, ಅಷ್ಟಭುಜಾಕೃತಿ. ಚೌಕದಲ್ಲಿರುವ ಕೋನಗಳ ಸಂಖ್ಯೆ 4. ತ್ರಿಭುಜದಲ್ಲಿರುವ ಕೋನಗಳ ಮೊತ್ತ 180 ಡಿಗ್ರಿ. ವೃತ್ತಕ್ಕೆ ಬಾಹುಗಳಿವೆ ಇಲ್ಲ. ಆಯತದಲ್ಲಿ ಎದುರು ಬದುರು ಬರತಕ್ಕಂಥ ಬಾಹುಗಳು ಸಮ. 7 ಬಾಹುಗಳ ಆಕೃತಿ ಸಪ್ತಭುಜಾಕೃತಿ, ಹೆಪ್ಟಾಗಾನ್. ಆವೃತ್ತ ಆಕೃತಿ ಎಂದರೆ ಎಲ್ಲ ಕಡೆ ಮುಚ್ಚಿದ ಆಕೃತಿ. ಗಾಳಿಪಟದ ಆಕಾರ ಚತುರ್ಭುಜ. ಗಡಿಯಾರದಲ್ಲಿ 10 ಗಂಟೆ ಅಂದ್ರೆ ಅದು ಲಘು ಕೋನ. ಗಡಿಯಾರದಲ್ಲಿ 8 ಗಂಟೆಗಿದ್ರೆ ವಿಶಾಲ ಕೋನ ಆಗ್ತದ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಕೋನವನ್ನು ಅಳೆಯುವ ಮಾನ ಡಿಗ್ರಿ. ಕೋನಮಾಪಕದ ಆಕಾರ ಅರ್ಧವೃತ್ತ, ಡಿ ಶೇಪ್. ಒಂದು ಪೂರ್ಣ ವೃತ್ತದ ಅಳತೆ 360 ಡಿಗ್ರಿ. ಗೋಪುರಗಳಲ್ಲಿ ತ್ರಿಭುಜ ಬಳಕೆಗೆ ಕಾರಣ ಸ್ಥಿರತೆ, ಸ್ಟೆಬಿಲಿಟಿ. ಲಂಬ ಕೋನಕ್ಕಿಂತ ಹೆಚ್ಚು ಇರುವ ಗಡಿಯಾರದ ಸಮಯ 4 ಗಂಟೆ. ಮನೆ ಚಾವಣಿಯ ಕೋನ ಸಾಮಾನ್ಯವಾಗಿ ವಿಶಾಲ ಕೋನ. ಬಾಗಿಲು ತೆರೆದಾಗ ಉಂಟಾಗುವ ಕೋನ ಲಘು ಅಥವಾ ವಿಶಾಲ ಕೋನ. 95 ಡಿಗ್ರಿ ಕೋನ ವಿಶಾಲ ಕೋನ. ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವ ಕೋನ ಬದಲಾದಂತೆ ನೆರಳಿನ ಉದ್ದ ಬದಲಾಗ್ತದ. ಮೆಟ್ಟಿಲುಗಳ ನಡುವಿನ ಕೋನ ಲಘು ಕೋನ. ಇಷ್ಟು ಇಂಪಾರ್ಟೆಂಟ್